ದ್ರೋಹಿಗಳಿಗೆ ಹಸುಗಳನ್ನು ಕಗ್ಗಲೆ ಮಾಡುವ ಸರ್ಕಾರಕ್ಕೆ ಕಗ್ಗಲೆ ಮಾಡುವ ಸರ್ಕಾರಕ್ಕೆ ಹಸುಗಳನ್ನು ಕಗ್ಗಲೆ ಮಾಡುವ ಸರ್ಕಾರಕ್ಕೆ ದುಷ್ಕೃತ್ಯಗಳನ್ನು ಎಸಗುವ ಕದೀಮರನ್ನು ಪೋಷಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ದುಷ್ಕೃತ್ಯಗಳನ್ನು ಎಸಗುವ ಕದೀಮರನ್ನು ಪೋಷಿಸುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕನ್ನಡ ನಾಡನ್ನು ಕ್ಲೂನುಗಳ ನಾಡನ್ನು ಕಾನೂನು गंगा माता की, गंगा माता की, गो माता की, बोलो भारत माता की। ಭಾರತ್ ಮಾತಾ ಕಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಶುಭಾಶಯ ಹೇಳಲಿಕ್ಕೆ ನಿಜವಾಗ್ಲೂ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ. ಕಾರಣ ಏನು ಅಂದರೆ, ಈ ದಿನ ನಾವೆಲ್ಲರೂ ಕೂಡ ಗೋಮಾತೆಯನ್ನು ಪೂಜಿಸಿ ಎಳ್ಳು ಬೆಲ್ಲನ್ನು ಹಂಚಿ ಪರಸ್ಪರ ಒಳ್ಳೆ ಮಾತುಗಳನ್ನು ಆಡಿ ಹಬ್ಬ ಆಚರಿಸುವಂಥ ದಿನ. ಆದರೆ ನಮ್ಮ ರಾಜ್ಯ ಮಾತ್ರ ಇದರ ವಿರುದ್ಧವಾಗಿ ಹೊರಡ್ತಾ ಇದೆ. ಇವತ್ತು ಗೋಮಾತೆಯ ಕೆಚ್ಚಲನ್ನು ಕೊಯ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಮೊದಲು ಹುಟ್ಟಿದ ತಕ್ಷಣ ತಾಯಿಯ ಹಾಲನ್ನು ಕುಡಿತೀವಿ. ನಂತರ ತಾಯಿಯ ಹಾಲು ಬತ್ತಿದ ತಕ್ಷಣ ನಾವು ಹೋಗೋದೇ ಗೋಮಾತೆಯ ಹಾಲಿಗೆ. ಎಲ್ಲರೂ ಕೂಡ ಇದರಲ್ಲಿ ಯಾವುದು ಧರ್ಮ ಭೇದ ಭಾವ ಯಾವುದೂ ಇಲ್ಲ. ಆದರೆ ಆ ಥರದ ತಾಯಿಯ ಸಮಾನವಾದಂಥ ಮುಕ್ಕೋಟಿ ದೇವರುಗಳು ನೆಲೆಸಿರುವಂಥ ತಾಯಿಯ ಕೆಚ್ಚಲನ್ನು ಕೊಯ್ಯುವಂಥ ಪರಿಸ್ಥಿತಿಗೆ ಕಾರಣ ಏನು ಅಂದರೆ, ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಓಟಿನ ಬ್ಯಾಂಕ್ ರಾಜಕಾರಣ. ಒಂದು ಕುಂಟು ನೆಪ ಹೇಳ್ತಾರೆ, ಅಥವಾ ಒಬ್ಬ ಕುಡುಕ ಮತಿಭ್ರಮಣೆ ಆಗಿರುವಂಥವನು ಅಂತಂದೇಳಿ ಯಾವಾಗಲೂ ಕೂಡ ನೀವು ಹಿಂಗೆ ಹೇಳೋದು. ದೇಶದ್ರೋಹದ ಮೇಲೆ ಯಾರಾದರೂ ಅಲ್ಪಸಂಖ್ಯಾತರು ಬಂದಿತ್ತಾತು ಅಂದರೆ ತಮ್ಮಗಳಿಗೆ ಬ್ರದರಾಗಿ ಕಾಣ್ತಾರೆ, ಹುಚ್ಚರಾಗಿ ಕಾಣ್ತಾರೆ, ಕುಡುಕರಾಗಿ ಕಾಣ್ತಾರೆ. ಈ ರೀತಿ ನೀವು ಅವರನ್ನು ಓಲೈಕೆ ಮಾಡ್ತಾ 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 ಈ ದೇಶದ, ಈ ರಾಜ್ಯದ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಕೊಡ್ತಿದ್ದೀರಾ. ಇನ್ನು ಆ ಜಮೀರ್ ಅಹಮದ್ ಹೇಳ್ತಾರೆ, ಆ ಕೆಚ್ಚಲು ಕೊಯ್ದಿದ್ರೆ ನಾನೊಂದು ಹಸು ಕೊಡಿಸ್ತೀನಿ ಅಂತ ಹೇಳಿ. ಜಮೀರ್ ಅಹಮದ್ ಅವರೇ, ನಿಮ್ಮ ಮನೇಲಿ ಯಾರಿಗಾದ್ರೂ ಏನಾದರೂ ಆಗಿದ್ರೆ ಬದಲಿ ತರ್ತಿದ್ರ ಅಥವಾ ಆ ನೋವಿಗೆ ಸಂಕಟ ಪಡ್ತಿದ್ರ? ನಿಜವಾಗ್ಲೂ ಕೇಳಲಿಕ್ಕೆ ನಂಗೆ ಬೇಜಾರಾಗುತ್ತೆ. ನಮ್ಮ ಮನೇಲಿ ಅಕ್ಕ ತಂಗಿಯರಿಗೆ, ನಿಮ್ಮ ಮನೇಲಿ ಅಕ್ಕ ತಂಗಿಯರಿಗೆ ಅಂದರೆ ಹೆಚ್ಚು ಕಡಿಮೆ ಬಿಡಿ ಇನ್ನೊಬ್ಬರು ತಂದಾಯ್ತು ಅಂತ ಹೇಳ್ತೀರಾ, ಅಥವಾ ಅದ್ರ ಬಗ್ಗೆ ಮರುಕ ಪಡ್ತೀರಾ? ನಾಚಿಕೆ ಆಗ್ಬೇಕಲ್ವಾ ನೀವು ಒಬ್ಬರ ಸಚಿವರಾಗಿ? ಅಲ್ಲಿ ವಿಧಾನಮಂಡಲದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ, ಅದನ್ನು ಸಮರ್ಥಿಸ್ಕೊಡ್ತೀರಾ? ಒಬ್ಬ ದಲಿತ ಶಾಸಕನ ಮನೆ ಮೇಲೆ ಅಲ್ಲೇ ಆಗುತ್ತೆ, ಅದನ್ನು ಸಮರ್ಥಿಸ್ಕೊಡ್ತೀರಾ? ಹುಬ್ಬಳ್ಳಿಯಲ್ಲಿ ಗಲಾಟೆ ಮಾಡಿದಂಥ ಮತಾಂಧರನ್ನ ನೀವು ಕೇಸ್ ಬಿಡುಗಡೆ ಮಾಡ್ತೀರಾ? KG ಹಳ್ಳಿಲಿ ಗಲಾಟೆ ಮಾಡಿದಂಥ ಮತಾಂಧರನ್ನ ಬಿಡುಗಡೆ ಮಾಡ್ತೀರಾ? ಇಲ್ಲಿ ಒಬ್ಬ ಕುಡುಕ ಅಂತ ಗುಟ್ಟು ನೆಪ ಹೇಳ್ತೀರಾ? ನಿಮಗೆ ಬಹುಸಂಖ್ಯಾತರ ಭಾವನೆಗಳಿಗೆ ಅರ್ಥ ಆಗ್ತಾ ಇಲ್ವಾ ನಿಮಗೆ? ಅಥವಾ ಕೇವಲ ನೀವು ಓಟಿನ ಬ್ಯಾಂಕಿಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀರಾ? ಬಿಜೆಪಿಯ ಸರ್ಕಾರ ಇದ್ದಾಗೆ ಗೋಶಾಲೆಗೆ ಸಾಕಷ್ಟು ಅನುದಾನ ಕೊಟ್ಟಿತ್ತು. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಒಂದು ಪೈಸಾ ಅನುದಾನ ಕೊಡೋಕ್ಕಾಗ್ತಿಲ್ವಲ್ಲ? ಈ ದೇಶದ ಆಸ್ತಿ, ನಿಜವಾದ ಆಸ್ತಿ ರೈತರ ನಿಜವಾದ ಆಸ್ತಿ ಅಂದರೆ ಗೋಗಳು, ಹಸುಗಳು, ಎತ್ತುಗಳು. ಅವುಗಳಿಗೆ ನಿಮ್ಮ ಕೊಡುಗೆ ಏನಿದೆ? ಈ ರೀತಿ ಬೂಟಾಟಿಕೆ ರಾಜಕಾರಣ ಮಾಡ್ದೇ, ಓಟಿನ ರಾಜಕಾರಣ ಮಾಡ್ದೇ ಸರಿಯಾದ ರಾಜಕಾರಣ ಮಾಡಿ. ಇಲ್ಲದೆ ಇದ್ರೆ ತೊಲಗಿ ಈ ದೇಶ, ಈ ರಾಜ್ಯ ಬಿಟ್ಟು ನೀವು ಹೋಗಿ. ನೀವು ಪಾಕಿಸ್ತಾನದಲ್ಲಿ ಹೋಗಿ ರಾಜಕಾರಣ ಮಾಡಿ, ನೀವು ಅಲ್ಲ ಅವ್ರನ್ನೇ ಓಲೈಸಿ ಬೇಡ ಅಂತ ಹೇಳಲ್ಲ. ಹೀಗೆ ಮುಂದುವರೆದೇ ಆದರೆ ನಿಮಗೆ ಎಚ್ಚರಿಕೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರಲ್ಲ. ಈ ವಿಚಾರದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಮಾತು ಮುಗಿಸ್ತೀನಿ.